ರಾಜ್ಯದಲ್ಲಿ ಶಾಸಕರು ಸಚಿವರು ಮಕ್ಕಳಿಗೂ ಹನಿ ಟ್ರ್ಯಾಪ್. ಸಹಕಾರ ಸಚಿವ ಕೆಎನ್ ರಾಜಣ್ಣನ ಮಗನಿಗೂ ಕೂಡ ಹನಿಗಾಳ. ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರಗೂ ಹನಿ ಟ್ರ್ಯಾಪ್ ಮಾಡಲಾಗಿತ್ತಂತೆ. ಸದನದಲ್ಲಿ ಗಂಭೀರ ಆರೋಪ ಮಾಡಿದ ಸಚಿವ ರಾಜಣ್ಣ, ನನ್ನ ಜೊತೆಗೆ ಮಗನ ಮೇಲೂ ಕೂಡ ಹನಿ ಟ್ರ್ಯಾಪ್ಗೆ ಯತ್ನ ಎಂದ ರಾಜಣ್ಣ, 6 ತಿಂಗಳಿಂದಲೂ ಹನಿ ಟ್ರ್ಯಾಪ್ ಗಾಳಕ್ಕೆ ಸಿಲುಕಿಸಲು ಪ್ರಯತ್ನ ಆರೋಪ. ನಿನ್ನೆ ಸದನದಲ್ಲಿ ಕೆಎನ್ ರಾಜಣ್ಣ ಸಹಕಾರ ಸಚಿವರು ಆರೋಪವನ್ನು ಮಾಡಿದರು. ನನ್ನನ್ನು ಒಳಗೊಂಡು 48 ಶಾಸಕ ಸಚಿವರ ಮೇಲೂ ಕೂಡ ಹನಿ ಟ್ರ್ಯಾಪ್ಗೆ ಪ್ರಯತ್ನಗಳು ನಡೆದಿದೆ. ನಿರಂತರ 6 ತಿಂಗಳಿನಿಂದ ನನ್ನ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನ ಮಾಡಿದ್ದಾರೆ. ಜೊತೆಗೆ ನನ್ನ ಮಗನ ಮೇಲೂ ಕೂಡ ಯತ್ನಗಳು ನಡೆದಿದ್ದಾವೆ. ಇದರಲ್ಲಿ ನಾನು ಮಾತ್ರ ಹೊರತಲ್ಲ, ಸುಮಾರು 48 ಶಾಸಕರಿದ್ದಾರೆ, ಅದರಲ್ಲಿ ನ್ಯಾಯಾಧೀಶರು ಒಳಗೊಂಡಿದ್ದಾರೆ ಅಂತ ಹೇಳಿ ರಾಜಣ್ಣ ಗಂಭೀರವಾದ ಆರೋಪ ಮಾಡ್ತಾರೆ. ಸದನದಲ್ಲಿ ಆ ಬಾಂಬ್ ಸಿಡಿತಾ ಇದ್ದ ಹಾಗೆ ಉಳಿದಂತಹ ಶಾಸಕರು ಸಚಿವರಿಗೂ ಕೂಡ ಪುಕ ಅನ್ನೋದಕ್ಕೆ ಶುರುವಾಗುತ್ತೆ, ಭಯ ಶುರುವಾಗುತ್ತೆ, ಗೊಂದಲ ಶುರುವಾಗುತ್ತೆ. ಕೆಲವೊಂದು ಸಚಿವರುಗಳು, ಶಾಸಕರು, ಹೆಸರು ಹೇಳಲು ಸಾಧ್ಯವೇ ಇಲ್ಲದಂತಹ ಕೆಲವೊಂದಷ್ಟು ಪ್ರಭಾವಿ ಸಚಿವರುಗಳು ಈಗಾಗಲೇ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ಕೂಡ ತಂದಿದ್ದಾರೆ. ನನ್ನ ವಿಡಿಯೋಗಳು ರಿಲೀಸ್ ಆಗೋ ಸಾಧ್ಯತೆಗಳಿದೆ, ಹಾಗಾಗಿ ಸ್ಟೇ ಬೇಕು ಅಂಥೇಳಿ ತಡೆಯಾಜ್ಞೆಯನ್ನು ತಂದವರಿದ್ದಾರೆ. ಹಾಗಿದ್ದಾಗ ಒಂದಷ್ಟು ಪ್ರಭಾವಿಗಳಿಗೂ ಕೂಡ ಭಯ ಶುರುವಾಗಿರುವಂತಹದ್ದು. ಸಚಿವ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಮಾಯಾಂಗಿನಿ ಯಾರು? ರಾಜಣ್ಣ ಪುತ್ರ ರಾಜೇಂದ್ರನಿಗೂ ಹನಿ ತೋರಿಸಿದ ಲಲನೆ ಯಾರು? 6 ತಿಂಗಳಿಂದ ಅಪ್ಪ ಮಗನ ಸಿಲುಕಿಸಲು ನಡೆಯುತ್ತಿದೆಯಂತೆ ಪ್ರಯತ್ನಗಳು. 6 ತಿಂಗಳಿನಿಂದ ಹನಿ ಟ್ರ್ಯಾಪ್ನಲ್ಲಿ ಸಿಲುಕಿದ್ರು, ಇಷ್ಟು ದಿನ ಸೈಲೆಂಟ್ ಯಾಕೆ? ಸಚಿವ ಕೆಎನ್ ರಾಜಣ್ಣ ಟ್ರ್ಯಾಪ್ನಲ್ಲಿ ಸಿಲುಕಿದ್ದಾದ್ರೂ ಯಾಕೆ ಎನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಎಂಎಲ್ಸಿ ರಾಜಣ್ಣಗೂ ಹನಿ ಟ್ರ್ಯಾಪ್ ಟೀಮ್ ಸಂಪರ್ಕಿಸಿದ್ದು ಏಕೆ? ಸಚಿವ ಕೆಎನ್ ರಾಜಣ್ಣಗೆ ಗಾಳ ಹಾಕಿದ ಮಾಯಾಂಗಿನಿ ಯಾರು? ರಾಜಣ್ಣ ಪುತ್ರ ರಾಜೇಂದ್ರನಿಗೂ ಹನಿ ತೋರಿಸಿದ ಲಲನೆ ನಿಜಕ್ಕೂ ಕೂಡ ಆಶ್ಚರ್ಯ. ರಾಜಣ್ಣನೇ ಯಾಕೆ ಟಾರ್ಗೆಟ್ ಆದ್ರು ಅಂತ ಸಿದ್ದರಾಮಯ್ಯರ ಬಣದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡ ಕಾರಣಕ್ಕೆ ಟಾರ್ಗೆಟ್ ಆದ್ರು, ಅಥವಾ ಸಿಎಂ ಸ್ಥಾನದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ದಕ್ಕೆ ಟಾರ್ಗೆಟ್ ಆದರು, ಅಥವಾ ರಾಜಕೀಯ ದ್ವೇಷಕ್ಕೆ ಟಾರ್ಗೆಟ್ ಆದರು ರಾಜಣ್ಣ ಎನ್ನುವಂಥದ್ದು ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಒಟ್ಟಾರೆ ಬಿಜೆಪಿ ಶಾಸಕರು ಮತ್ತು ಕಾಂಗ್ರೆಸ್ನ ಹಾಲಿ ಸಚಿವರುಗಳು ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ತನಿಖೆಯಾಗಬೇಕು. ಒಂದಷ್ಟು ಜನರ ಮೇಲೆ ಅನುಮಾನಗಳಿದ್ದಾವೆ, ಸಮಾಜದ ಮುಂದೆ ಅಂಥವರು ಬೆತ್ತಲಾಗಬೇಕು. ಹನಿ ಟ್ರ್ಯಾಪ್, ಬ್ಲ್ಯಾಕ್ ಮೇಲ್ ಮಾಡಿ ಜನರನ್ನು ಹೆದರಿಸಿ ಬೆದರಿಸುವಂತಹ ಕೆಲಸಗಳು, ಕೃತ್ಯಗಳು ನಡೀತಾ ಇದೆ. ಇದು ಅತ್ಯಂತ ದ್ವೇಷದ ಮತ್ತು ಪ್ರತೀಕಾರದ ರಾಜಕಾರಣ. ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ಮಾನವನ್ನ ತೇಜೋವಧೆ ಮಾಡುವಂತಹದ್ದು, ಆತನ ಮಾನವನ್ನ ಹರಾಜಿಗಿಡುವಂತಹದ್ದು, ಸುಂದರಿಯರನ್ನು ತೋರಿಸಿ ಅವರನ್ನು ಯಾಮಾರಿಸಿ ಅವರನ್ನು ಬೇರೆ ತರಹದಲ್ಲಿ ಸಮಾಜದಲ್ಲಿ ಚಿತ್ರೀಕರಿಸುವಂಥ ಕೆಲಸಗಳಾಗಬಾರ್ದು. ಹಾಗಾಗಿ ಈ ಒಂದು ಕೆಲಸಕ್ಕೆ ಅಥವಾ ಈ ಕೃತ್ಯಕ್ಕೆ ಹಿತಶ್ರೀಯನ್ನು ಆಡಬೇಕು ಅಂಥೇಳಿ ಸಾಕಷ್ಟು ಕಾಂಗ್ರೆಸ್ ಮತ್ತು ಬಿಜೆಪಿಯ ಶಾಸಕರು, ಸಚಿವರು ಕೂಡ ಒತ್ತಾಯವನ್ನು ಮಾಡ್ತಿದ್ದಾರೆ.